Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗಂತೂ ಲಾಂಗ್ ರಜಾ ಸಿಕ್ಕಿದೆ. ಸಾಟರ್ಡೇ ಸಂಡೇ ಮಂಡೇ 3 ದಿನ ರಜಾ ಸಿಕ್ಕಿದೆ ಮಜಾ ಮಾಡೋದಕ್ಕೆ. ಆ್ಯಂಡ್ ಸೊ ಹಬ್ಬ ಬೇರೆ ಹತ್ರ ಬರ್ತದೆ. ಸೊ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು. ವರ್ಷಕ್ಕೆ ಫಸ್ಟ್ ಹಬ್ಬ ಬಂದಿರೋದು. ಸೊ ಸಂಕ್ರಾಂತಿ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಚಳಿಗಾಲೆಲ್ಲ ಹೋಗಿ ಸೊ ನೆಕ್ಸ್ಟ್ ಇವಾಗ ಸಮ್ಮರ್ ಶುರು ಆಗುತ್ತೆ. ನೋಡಬೇಕು, ಈ ಸತಿ ತುಂಬ ಚಳಿ ಇತ್ತು. ಈ ವರ್ಷ ಹೆಂಗಿರುತ್ತೋ ಬಿಸಿಲು ಮಳೆ ಎಲ್ಲಾನು. ಸೊ ವೇಟಿಂಗ್ ಹೇಗಿರುತ್ತೆ ಈ ವರ್ಷ ಅಂತ. ಸೊ ಹಾಗೆ ನನಗೆ ತುಂಬ ಲಾಂಗ್ ರಜಾ ಇರೋ ಕಾರಣ ಸೊ ಲಾಸ್ಟ್ ಟೈಮು ನಾವೆಲ್ಲನೂ ಇಸ್ಕಾನ್ಗೆ ಹೋಗಿದ್ವಲ್ಲ. ಸೊ ರಜಾ ಇತ್ತು. ಸೊ ಮಮ್ಮಿ ಬಂದಿರಲಿಲ್ಲ, ಮಮ್ಮಿ ಮಿಸ್ ಮಾಡಿಕೊಂಡ್ರು. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಇವತ್ತು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಸ್ಪೆಷಲಾಗಿ ಮಮ್ಮಿ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಅಂತಂದರೆ ನಾನು ಲೈಕ್ ಪೆಪ್ಪರ್ ರೈಸು ಇದನ್ನೆಲ್ಲ ನಾನು ಸ್ಕೂಲ್ ಡೇಸಲ್ಲಿ ತಿಂದಿದ್ದು. ನಿಜವಾಗ್ಲೂ ನನಗೆ ಆಫ್ಟರ್ ಸ್ಕೂಲ್ ಡೇಸ್ ಆದಮೇಲೆ ಅದನ್ನೆಲ್ಲ ಎಲ್ಲೋ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ವಿ. ಬರೀ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೆಲ್ಲ. ಆ್ಯಂಡ್ ಪೆಪ್ಪರ್ ರೈಸ್ ಮಾಡಿಕೊಟ್ಟಿದ್ದಾರೆ, ತುಂಬ ಸೂಪರಾಗಿ ಮಾಡಿಕೊಡ್ತಾರೆ. ಆ ರೆಸಿಪಿನೂ ಕೂಡ 100% ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಸೊ ಇವಾಗ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನೆಲ್ಲ ಮಾಡ್ತೀನಿ ಎಂಟೈರ್ ಡೇ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲಾಗಿ ಬೇರೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏನು ಅಂತ ಅದನ್ನು ಕೂಡ ಹೇಳ್ತೀನಿ. ಸೊ ಇವಾಗ ನಾವು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬಿಕಾಸ್ ಆಲ್ಮೋಸ್ಟ್ 11:30 ಆಗೋಗಿದೆ. ಯೂಶ್ವಲಿ ನಂಗೆ ರಜಾ ಇದ್ದಾಗೆಲ್ಲ ನಾವೆಲ್ಲರೂ ಆಚೆ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ. ಸೊ ನಾನು ಲೇಟಾಗಿ ಎದ್ದೇಳ್ತೀನಿ, ದಟ್ ಈಸ್ ಪ್ರಾಬ್ಲಮ್. ಸೊ ಫೈನ್, ಇವಾಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಇವತ್ತು ನಮ್ಮ ಮನೇಲಿ ಡಬಲ್ ಧಮಾಕ, ಪೆಪ್ಪರ್ ರೈಸು ಮತ್ತು ಪೊಂಗಲ್. ನನಗೆ ಪೊಂಗಲ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪೆಪ್ಪರ್ ರೈಸು ಅಷ್ಟೇ. ಸೊ ಇವತ್ತು ಬ್ರೇಕ್ಫಾಸ್ಟು ಎರಡೂ ನನ್ನ ಫೇವ್ರೇಟು. ಸೊ ಟೇಸ್ಟ್ ಮಾಡ್ತೀನಿ. ಪೆಪ್ಪರ್ ರೈಸ್ ಎಲ್ಲನೂ ನಾನು ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ಜಾಸ್ತಿ ಅದನ್ನೇ ಮಾಡಿಸ್ಕೊಂಡು ತಿಂತಿದ್ದು. ಪೆಪ್ಪರ್ ರೈಸ್ ತಿಂದಾಗ ನಂಗೆ ಅದೆಲ್ಲ ರಿಕಾಲ್ ಆಗುತ್ತೆ. ಆ್ಯಂಡ್ ಪೊಂಗಲು ಅಷ್ಟೇ. ಸೂಪರಾಗಿದೆ ನನ್ನ ಬ್ರೇಕ್ಫಾಸ್ಟ್ ಇವತ್ತು. ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಕ್ವಿಕ್ಕಾಗಿ ಹೊರಡ್ತೀವಿ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ದೇವಸ್ಥಾನ ಮುಚ್ಚಿಬಿಡುತ್ತೆ, ದರ್ಶನ ಸಿಗಲ್ಲ. ಸೊ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ. ನಾನು ಹೇಳಿದ್ನಲ್ಲ ನಿಮಗೆ ಒಂದು ತುಂಬ ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ತೀನಿ ಅಂತ. ಎಸ್, ಸೊ ಈ ವರ್ಷ ಎಷ್ಟು ಚೆನ್ನಾಗಿ ಶುರು ಆಗಿದೆ ಅಂತಂದರೆ ಪ್ರಾಬಬ್ಲಿ 2024 ಎಲ್ರಿಗೂ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಸ್ಪೆಷಲಿ. ಯಾಕೆ ಅಂತಂದರೆ ಶ್ರೀರಾಮ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಇದೇ 22 ಜಾನ್ವರಿ 22. ಎಷ್ಟು ಖುಷಿಯಾದ ವಿಷಯ ಅಂತಂದರೆ ಹೆಮ್ಮೆ ನಮಗೆಲ್ಲನೂ. ಬಿಕಾಸ್ ನಾನು ಕೇಳಿರಂಗೆ ನಮ್ಮ ಮಮ್ಮಿ ಎಲ್ಲನೂ ಸ್ಕೂಲ್ ಡೇಸಲ್ಲಿ ಓದ್ತಿದ್ರಲ್ಲ, ಅವಾಗ 60s 70s ನಡೀತಿದ್ದು ನಮಗೆ ಬೇಕು ಆ ಭೂಮಿ ಅಂಥೇಳಿ ಫೈಟ್ ಮಾಡಿ ಮೋದಿಯವರು ಫೈನಲಿ ನಮಗೆ ಅಂತ ಕೊಡಿಸ್ತಿದ್ದಾರೆ. ಆ್ಯಂಡ್ ಎಷ್ಟು ಹೆಮ್ಮೆ ಗೊತ್ತಾ, ನಿಜವಾಗ್ಲೂ ನಾವು ಇಂಡಿಯನ್ಸು, ನಾವು ಭಾರತದಲ್ಲಿ ಹುಟ್ಟಿ ನಾವೆಲ್ಲ ಪ್ರೌಡ್. ನಿಜವಾಗ್ಲೂ ಹೇಳ್ತೀನಿ, ನಾವು ಕಲ್ಚರ್ ಆಗಿರ್ಬೋದು, ಕಸ್ಟಮ್ಸು, ನಾವು ಫಾಲೋ ಮಾಡ್ತಿರೋ ಪೂಜೆ, ಫಾಲೋ ಮಾಡ್ಕೊಂಬರ್ತಿರೋ ಟ್ರೆಡಿಷನಲ್ಸ್, ಇದೆಲ್ಲನೂ ನಾವು ಗ್ರೇಟೇ. ಲೈಕ್ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ವೆರಿ ಪ್ರೌಡ್ ಟು ಬಿ ಅನ್ ಹಿಂದೂ. ಆ್ಯಂಡ್ ಕರ್ನಾಟಕದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಹುಟ್ಟಿರೋದಂತೂ ನನಗಂತೂ ತುಂಬಾ ಹೆಮ್ಮೆ ಇದೆ. ಆ್ಯಂಡ್ ಈ ವರ್ಷ 100% ನಮಗೆಲ್ಲನೂ ತುಂಬಾ ಸೂಪರ್ ಡೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಈ ಫೋಟೋ ಮತ್ತು ಅಕ್ಷತೆನ ಕೊಟ್ಟಿದ್ದಾರೆ. 22 ನಾನು ಕೇಳಿರೋ ಪಟ್ಟಿಗೆ ಏನು ಅಂತಂದರೆ ಮೋದಿಯವರು ಹೇಳಿದ್ದಾರೆ ಲೈಕ್ TV ಚಾನಲ್ಸಲ್ಲೆಲ್ಲನೂ ಲೈವ್ ನಡೀತಿರ್ಬೇಕು, ಬೇರೆ ಯಾವ ಏನೂ ನಡಿಬಾರ್ದು, ಬೇರೆ ಯಾವುದೂ ಪ್ರೋಗ್ರಾಮ್ಸ್ ಎಲ್ಲನೂ ಬರೀ ಲೈವ್ ತೋರಿಸ್ತಾರೆ. ಆ್ಯಂಡ್ ಸಾಯಂಕಾಲ ನಾವೆಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಶ್ರೀರಾಮನ್ನ
ಬರಮಾಡಿಸ್ಕೊಳ್ಳೋಣ ನಮ್ಮ ಮನೆಗೆ. ಸೊ ಅಷ್ಟು ಖುಷಿಯಾಗಿರೋವಂಥ ದಿನ, ಅಷ್ಟು ಸ್ಪೆಷಲ್ ಆಗಿರುವಂಥ ವರ್ಷ ಈ ವರ್ಷ, ಸ್ಪೆಷಲಿ ಜಾನ್ 22. ಆ್ಯಂಡ್ ನಾನು ಇನ್ನೊಂದು ಏನು ಕೇಳ್ಪಟ್ಟೆ ಅಂತಂದರೆ, ನ್ಯೂಸ್ ಚಾನಲೆಲ್ಲನೂ ಅದೇ ದಿನ ಜಾನ್ 22 ದಿನ ಎಷ್ಟೊಂದು ಜನ ಹೆಣ್ಮಕ್ಳು ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ಆ ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಜನ ಮದುವೆ ಆಗ್ತಿದ್ದಾರೆ, ಎಷ್ಟೊಂದು ಜನ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವತ್ತಿನ ದಿನ. ಸೊ ಎಲ್ರಿಗೂ ಒಳ್ಳೇದಾಗಲಿ, 100% ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸೊ ಇದೇ ನನ್ನ ಖುಷಿ ವಿಷಯನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ. ಸೊ ನೋಡಿ, ನಾವೆಲ್ಲ ಎಷ್ಟು ಅದೃಷ್ಟ ಮಾಡಿದೀವಲ್ವಾ. ಸೊ ಎಷ್ಟೊಂದು ಜನಕ್ಕೆ ಅಲ್ಲಿ ಹೋಗೋದಕ್ಕಾಗಲ್ಲ ಅಂಥೇಳಿ ನಮ್ಮ ಮನೆಗಳಿಗೇನೆ ಕಳಿಸ್ಕೊಟ್ಟಿದ್ದಾರೆ ಅಕ್ಷತೆ ಮತ್ತು ಫೋಟೋನ. ಸೊ ಇದನ್ನೆಲ್ಲ ಪ್ರತಿನಿತ್ಯ ನಾವು ಮನೇಲಿ ಇಟ್ಟು ನಾವು ಪೂಜೆ ಮಾಡೋಣ. 100% ನಮ್ಮ ಮನೇಲಂತೂ ನಾವು ಮಾಡೇ ಮಾಡ್ತೀವಿ. ಆ್ಯಂಡ್ ಅವತ್ತಿನ ದಿನ ಈ ಅಕ್ಷತೆನ ಹಾಕಿ ನಾವೆಲ್ಲ ಬೇಡ್ಕೊಳ್ಳೋಣ ಒಳ್ಳೇದಾಗಲಿ ಈ ವರ್ಷ. ಫೈನಲಿ ನಮಗಾಗ್ತಿರೋ ಅಂಥ ಭೂಮಿ ಅದು. ಸೊ ತುಂಬ ಹೆಮ್ಮೆ ಇದೆ ನನಗೆ. ಸೊ ಸೆಲೆಬ್ರೇಟ್ ಮಾಡೋಣ ಜಾನ್ 22. ನಾನು ಇಸ್ಕಾನ್ ದೇವಸ್ಥಾನದಲ್ಲಿ ಕಂಪ್ಲೀಟ್ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಪ್ರೀವಿಯಸ್ ವಿಡಿಯೋಲಿ ಆಲ್ರೆಡಿ ನಾನು ಇಸ್ಕಾನ್ ದೇವಸ್ಥಾನ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇನ್ನೂ ಆ ವಿಡಿಯೋ ಯಾರೆಲ್ಲ ನೋಡಿಲ್ವೋ, ಸೊ ಬೇಗ ಹೋಗಿ ಆ ವಿಡಿಯೋನ ನೋಡಿ. ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಬರೋಷ್ಟರಲ್ಲಿ ನಾವು ಬೆಳಗ್ಗೆ ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ 4:30 ಆಗಿದೆ. ಫುಲ್ ಡೇನೇ ಹೋಯಿತು. ಸೊ ಹಂಗೆ ಬರ್ತಾ ತುಂಬ ಚೆನ್ನಾಗಿ ಡೇ ಸ್ಪೆಂಡ್ ಆಯಿತು. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂತಂದರೆ, ಲಾಸ್ಟ್ ಟೈಮು ಮಮ್ಮಿ ಮಿಸ್ ಮಾಡಿದ್ರಲ್ಲ ನಮ್ಮ ಜೊತೆಲ್ಲ ದೇವಸ್ಥಾನಕ್ಕೆ ಬರೋದಕ್ಕೆ. ಸೊ ಊಟ ಮಾಡ್ಕೊಂಡು ಬಂದ್ವಿ, ಪ್ರಸಾದ ಇತ್ತು, ತುಂಬ ಚೆನ್ನಾಗಾಯಿತು. ಆ್ಯಂಡ್ ದರ್ಶನವೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಹೋದ ಸತಿ ನಾನು ಕಿಚಡಿ ಮಿಸ್ ಮಾಡಿಕೊಂಡೆ ಅಂತ ಹೇಳಿದೆ, ಈ ಸತಿ ಕಿಚಡಿ ಸಿಕ್ತು, ಅದೊಂದು ತುಂಬ ಖುಷಿ ಆಯಿತು. ಆ್ಯಂಡ್ ಆನ್ ದ ವೇ ಹಾಗೆ ಹಬ್ಬ ಅಲ್ವಾ, ಸೊ ಸ್ವಲ್ಪ ಹಬ್ಬದ ಶಾಪಿಂಗು. ಆ್ಯಂಡ್ ನಾನು ಡ್ರೆಸ್ ಬೇರೆ ತೊಗೋಬೇಕಿತ್ತು, ಸೊ ಡ್ರೆಸ್ಸು ತೊಗೊಂಡೆ. ಚೆನ್ನಾಗಿ ಅನಿಸ್ತು ನನಗೆ. ನನ್ನ ಹತ್ರ ಈ ಪ್ಯಾಟರ್ನ್ ಇರಲಿಲ್ಲ ಆ್ಯಂಡ್ ಈ ಕಲರ್ ಕೂಡ ಇರಲಿಲ್ಲ. ಥರ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ. ಸೊ ಹಬ್ಬಕ್ಕೆ ಡ್ರೆಸ್ ತೊಗೊಂಡು, ಹಬ್ಬಕ್ಕೆ ಏನೆಲ್ಲ ಬೇಕು, ಲೈಕ್ ಏನೆಲ್ಲ ತೊಗೊಂಡ್ರು ಮಮ್ಮಿ ಏನೆಲ್ಲ ತೊಗೊಂಡ್ರು? ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು. ಸೊ ಇದನ್ನೆಲ್ಲನೂ, ಸೊ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲನೂ ತೊಗೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ನಾವು ಯೂಶಲಿ ಶಾಪಿಂಗ್ ಹೋಗೋದಕ್ಕೂ ಈ ಹಬ್ಬದ ಸೀಸನಲ್ಲಿ ಶಾಪಿಂಗ್ ಹೋಗೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾರ್ಮಲ್ ಟೈಮಲ್ಲೆಲ್ಲನೂ ಲೈಕ್ 250 ಇರೋದು, 350 ಇರೋದನ್ನೆಲ್ಲನೂ ಹಬ್ಬ ಟೈಮ್ ಬಂದಿದ್ದ ತಕ್ಷಣ ಎಲ್ಲನೂ ಒಂದು ಸತಿ ರೇಸ್ ಮಾಡಿಬಿಟ್ಟಿರ್ತಾರೆ 750,000 ಅಂತೆಲ್ಲನೂ. ಸೊ ನನಗನ್ಸೋದೇನು ಅಂತಂದರೆ, ಹಬ್ಬ ಇನ್ನೇನು ಬರುತ್ತೆ ಅಂದಾಗ 2 ವೀಕ್ಸ್ ಬಿಫೋರೇ ಎಲ್ಲ ತೆಗೆದಿಟ್ಕೋಬೇಕು. ಸೊ ನೆಕ್ಸ್ಟ್ ಟೈಮ್ 100% ನಾನು ಹಂಗೆ ಪ್ಲ್ಯಾನ್ ಮಾಡೋದು. ಅಷ್ಟೇ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇನ್ಮೇಲಿಂದ ಹಬ್ಬ ಎಲ್ಲ ಬರುತ್ತೆ ಅಂದಾಗ 1-2 ವೀಕ್ಸ್ ಬಿಫೋರೇ ಶಾಪಿಂಗ್ ಹೋಗಿ ಎಲ್ಲ ನನಗೇನೇನು ಬೇಕೋ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ. ಆ್ಯಂಡ್ ಇವಾಗ ಆ್ಯಸ್ ಯೂಶಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ನೀಟಾಗಿ ತೊಳಿಬೇಕು, ರಂಗೋಲಿ ಹಾಕಬೇಕು. ಸೊ ಇದೆಲ್ಲ ಪ್ರಾಸೆಸ್ ಇದ್ದೇ ಇರುತ್ತೆ. ಸೊ ನನ್ನ ಡೇ ಇವತ್ತು ಹೀಗೆ ಸ್ಪೆಂಡ್ ಮಾಡಿದ್ದೀನಿ ನಾನು. ಚೆನ್ನಾಗಿತ್ತು, ಒಂಥರ ಒನ್ ಡೇ ಔಟಿಂಗ್ ಥರ ಇತ್ತು. ನಾನು ಮಮ್ಮಿ ಚೆನ್ನಾಗಿ ಡೇ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.